ನಮಗೆ ಬಿ ಜೆ ಪಿಯಲ್ಲಿ ಇರಬೇಕಾಗಿತ್ತು, ನಾನು ಅಧ್ಯಕ್ಷ ಆಗ್ತಿದ್ದೆ ಅಂತ ಆ ಹುಚ್ಚು ಭ್ರಮೆಯಲ್ಲಿ ಇರುವ ವ್ಯಕ್ತಿ ಅಲ್ಲ. ನನಗೆ ಗೊತ್ತಿದೆ ನನ್ನ ರಾಜಕೀಯ ಶಕ್ತಿ ಹೆಚ್ಚಾಗಿದೆ ಇವರು ಉಚ್ಚಾಟನೆ ಮಾಡಿದ್ಮೇಲೆ. ಮತ್ತು ಹೊಸ ಒಂದು ಪಕ್ಷ ಏನಾದರೂ ಉದಯ ಆದರೆ ಮೂರೂ ಪಕ್ಷಗಳನ್ನು ತಿರಸ್ಕಾರ ಮಾಡುವಷ್ಟು ವಾತಾವರಣ ಕರ್ನಾಟಕದಲ್ಲಿದೆ. ಇದು ಒಳಗಿದೆ. ಆದರೆ ಆ ಸರ್ವೆ ಮಾಡೋರಿಗೆ ಇವೆಲ್ಲ ಕಾಣಿಸೋದಿಲ್ಲ. ಅವ್ರಿಗೆ ಸರ್ವೆ ಮಾಡೋರು ಕಾಣಿಸೋದು ವಿಜೇಂದ್ರನೇ ಅನಿವಾರ್ಯ ಬಿ ಜೆ ಪಿಗೆ, ಡಿ ಕೆ ಶಿವಕುಮಾರನೇ ಅನಿವಾರ್ಯ ಕಾಂಗ್ರೆಸ್ಸಿಗೆ, ಅಲ್ಲಿ ಕುಮಾರಸ್ವಾಮಿ ಅನಿವಾರ್ಯ. ಇದು ಮೂರು ಬಿಟ್ಟರೆ ಸರ್ವೆಗಳು ಏನೂ ಆಗೋದಿಲ್ಲ ಕರ್ನಾಟಕದಾಗ. ಆ ಜನರ ಸರ್ವೆ ಬೇರೆ ಇದೆ. ಮೂರನೇ ನಾಲ್ಕನೇ ಶಕ್ತಿ ಬೇಕು ಅಂತೇಳಿ ಇಲ್ಲ. ಅದು ನೋಡ್ರಿ, ಈಗ ಯುವಜನಾಂಗದಲ್ಲಿ ಬ್ರಹ್ಮ ನಿರಸನ ಆಗ್ಯಾರ. ಯಾಕಂದರೆ ಅವರಿಗೆ ಉದ್ಯೋಗ ಅವಕಾಶಗಳು ಇಲ್ಲ, ಅವ್ರ ನೌಕರಿ ಇದು ವ್ಯವಸ್ಥೆ ಇಲ್ಲ. ಅವ್ರು ಏನಾದರೂ ಸ್ಟ್ರೈಕ್ ಮಾಡ್ತೀನಿ ಅಂದ್ರೆ ಅವ್ರನ್ನ ಬಗ್ಬಡಿ ಅಂತದ್ದು ನಡೆದಿದೆ. ಮತ್ತು ಮೂರೂ ಸರ್ಕಾರಗಳಿಂದ ಏನು ಲಾಭ ಆಗಿದೆ? ಇವತ್ತು ಯಡಿಯೂರಪ್ಪನಿಂದ ಏನಾದರೂ ಬದಲಾವಣೆ ಆಯ್ತಾ? ಇಲ್ಲ. ಮತ್ತು ಯಡಿಯೂರಪ್ಪನ ಮಗ ಕುಮಾರಸ್ವಾಮಿಯವರು ಇವ್ರನ್ನೂ ಮುಖ್ಯಮಂತ್ರಿಯಾಗಿ ನೋಡ್ಯಾರೆ, ಸಿದ್ದರಾಮಯ್ಯನವ್ರು ನೋಡ್ಯಾರೆ, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಇದ್ದರೆ ಈ ಹಣೆ ಬರೋದೆ, ಮುಖ್ಯಮಂತ್ರಿ ಆದರೆ ಏನು ಗತಿ ಅಂತ ಅದನ್ನು ನೋಡಿದ್ದಾರೆ. ಅದಕ್ಕೆ ಒಬ್ಬ ಪ್ರಾಮಾಣಿಕವಾದಂಥ ಒಂದು ವಿಚಾರ ಮಾಡುವಂಥ ಭ್ರಷ್ಟಾಚಾರದ ಮುಕ್ತವಾದಂಥ ಒಂದು ಸರ್ಕಾರದ ಕಡೆ ಜನರ ಒಲವು ಇದೆ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ನನ್ನ ಸರ್ವೆ ಪ್ರಕಾರ, ಮತ್ತು ಇನ್ನೇನು ಯಾವ ಸರ್ವೆಗಳು ಏನೇನು ಹೇಳ್ತಾವೆ ಗೊತ್ತಿಲ್ಲ. ಅದು ನನ್ನ ಸರ್ವೆ ಮಾತ್ರ ಕರ್ನಾಟಕದಲ್ಲಿ ನಾಲ್ಕನೇ ಶಕ್ತಿಗೆ ಹೆಚ್ಚು ಬೆಂಬಲ ಸಿಗ್ತಾ ಇದೆ. ನಾವು ಇನ್ನೂ ಅಭಿಪ್ರಾಯ ತೊಗೋತಾ ಇದ್ದೇನೆ. 6 ತಿಂಗಳು ನಾನು ಹೇಳಿದ್ದೇನೆ. 6 ತಿಂಗಳ ನಂತರ ಸ್ಪಷ್ಟ ನಿರ್ಣಯ ತೊಗೋತೇನೆ. ನಾನೇನು ಮುಲಾಜಿಲ್ಲಾರ್ದೆ ತೊಗೋತೇನೆ. ಅವರೇ ಎಲ್ಲಿ ರೀ? ಎಲ್ಲಿ? ಬೆಂಗಳೂರಿನ ಸೆಂಟ್ರಲ್ನಲ್ಲಿ ಇರ್ತಾರೋ, ದೆಹಲಿ ತಿಹಾರದಲ್ಲಿ ಇರ್ತಾರೋ, ಅದನ್ನು ನೋಡ್ಕೊರಿ. 28ಕ್ಕೆ ಕೆಲವೊಂದು ಮಂದಿ ನಮ್ಮ ಸರ್ಕಾರ ಬಂದರೆ ಭಾಳಷ್ಟು ಜನ ತಿಹಾರ ಅಥವಾ ಬೆಂಗಳೂರು ಸೆಂಟ್ರಲ್ನಲ್ಲಿ ಇರ್ತಾರೆ. ಅದು ನಮ್ಮ ನೇತೃತ್ವದ ಸರ್ಕಾರ. ಅದು ಬಿ ಜೆ ಪಿನೂ ಆಗಿರ್ಬೋದು, ಜೆ ಸಿ ಪಿನೂ ಆಗಿರ್ಬೋದು. ಎರಡರೊಳಗೆ ಯಾವುದಾದ್ರೂ ಒಂದು ಸರ್ಕಾರ ಇರ್ಬೋದು. ಸರ್ಕಾರ ಜನರಿಗೆ ಬೇಕಾಗಿದ್ದು ಪ್ರಾಮಾಣಿಕ ಸರ್ಕಾರ ಬೇಕಾಗಿದೆ. ಈ ಕಳ್ಳರ ಗ್ಯಾಂಗ್ಗಳನ್ನು ಮತ್ತು ಅವ್ರನ್ನೇ ಮಾಡೋದ್ರ ಲಾಭ ಏನು? ಜನರಿಗೇನು ಲಾಭ? ಹಾಂ, ನಮ್ಮ ಪ್ರಕಾರ ನೋಡ್ರಿ, ಹೊಸ ರಾಜಕೀಯ ವ್ಯವಸ್ಥೆ ಕರ್ನಾಟಕದ ಬೇಕಾಗಿದೆ ಜನರಿಗೆ. ಬಿ ಜೆ ಪಿಗೆ ಓಟ್ ಹಾಕ್ಬೇಕಾದ್ರೆ ಎದಕ್ಕೆ ಹಾಕ್ಬೇಕು ಅಂತ ಕೇಳ್ತಾರೆ ಜನ. ಅದೇ ವಿಜೇಂದ್ರನ ಮತ್ತೆ ಅಪ್ಪಿದ್ದಾಗನೇ ಇಟ್ಟು ಮಾಡ್ಯಾನೇನು, ಅವನೇ ಮುಖ್ಯಮಂತ್ರಿ ಆದರೆ ಅವನೇ ಡೈರೆಕ್ಟ್ ಸಹಿ ಹೊಡಿತಾನೆ. ಅವಾಗ ಅಪ್ಪಿದ್ದಾಗೆ ಸಹಿ ಹೊಡೆದು ಇಟ್ಟು ರೊಕ್ಕ ಮಾಡ್ಯಾನ. ಇನ್ನು ಡೈರೆಕ್ಟ್ ಸಹಿ ಹೊಡೆದು ಇಟ್ಟು ಮಾಡ್ತಾನೆ. ಹಿಂಗೆ ಜನ ಪಾಪ ಹಳ್ಳಿ ಒಳಗೆ ಮಾತಾಡ್ತಾರೆ. ನಾ ಅಲ್ಲ, ಅಷ್ಟು ಪ್ರಾಮಾಣಿಕದ ಬಾಡಪ್ಪ ಅಂತಾರೆ. ವಿಜೇಂದ್ರ ಸ್ವಲ್ಪ ಹೊಗಳಪಟ್ಟರು ಇದ್ದೇ ಇರ್ತಾರೆ. ಅವರಂತರೂ ನೆಕ್ಸ್ಟ್ ಸಿ ಎಮ್ ವಿಜೇಂದ್ರ ಇಲ್ಲಕಂದ್ರೆ ಬಿ ಜೆ ಪಿ ನಾಶ ಆಗ್ತದೆ. ಅವ್ರಿಗೆ ಕಮೆಂಟ್ ಹಾಕ್ಸ್ಲಕತ್ತಾರೆ. ಈಗ ಅವೆಲ್ಲ ಬಾಡಿಗೆ ಫೇಕ್ ಅಕೌಂಟ್ಗಳು ಅದಾವೆ, ಅದ್ರ ಮೂಲಕ ಹಾಕ್ತಾ ಇದ್ದಾರೆ. ಆದರೆ ಕರ್ನಾಟಕದಲ್ಲಿ ಈ ಮೂರೂ ರಾಜಕೀಯ ಪಕ್ಷಗಳಿಗೆ ವಿಶ್ವಾಸವಿರೋದಿಲ್ಲ. ಏನಾದರೂ ಬಿ ಜೆ ಪಿ ತನ್ನ ನಾಯಕತ್ವ ಬದಲಾವಣೆ ಮಾಡಿದ್ರೆ ಅದು ಪ್ರಾಮಾಣಿಕ ಇದ್ದವ್ರು ಮತ್ತು ತಂದು ಅಂಥವ್ರನ್ನೇ ಮಾಡಿದ್ರೆ ಅದಕ್ಕೂ ಬ್ರಹ್ಮ ನಿರಸನ ಆಗ್ಯಾರ. ಏನು ನೋಡಿಬಿಟ್ಟಾರಲ್ಲ, ಎಷ್ಟು ಮಂದಿ ನೋಡ್ಯಾರ ಬಿ ಜೆ ಪಿ ಒಳಗೆ? ಬೊಮ್ಮಾಯಿಯವ್ರು ನೋಡ್ಯಾರ, ಜಗದೀಶ್ ಶೆಟ್ಟರ್ ನೋಡ್ಯಾರ, ದ ಗ್ರೇಟ್ ಹೀರೋ ಆಫ್ ದಿ ಸದಾನಂದ ಗೌಡ ನೋಡ್ಯಾರ, ಎಲ್ಲರೂ ನೋಡ್ಯಾರಲ್ಲ. ಪಾಪ ಈ ಸದಾನಂದ ಗೌಡ ರಾಜ್ಯಸಭಾ ಮಾಡ್ರಿ ಅಂಥೇಳಿ ಹಂಗೆಲ್ಲ ಹಚ್ಕೋತ ಅಡ್ಯಾಡ್ತಾ ಇದ್ದಾರೆ. ಯಡಿಯೂರಪ್ಪ ಅವ್ರ ಮನೆಗೆ ಹೋಗ್ತಾರೆ. ಮೊದಲು ಯಡಿಯೂರಪ್ಪಗೆ ಎಷ್ಟು ಕೆಟ್ಟ ಬೈದಾರೆ ನನ್ನ ಮುಂದೆ. ಅವೇನಾರು ಬಿಚ್ಚು ಹೇಳಿದ್ರೆ ಈ ಯಡಿಯೂರಪ್ಪ ಮನೆ ಸಭೆ ಬರ್ಸ್ಕೊಡೋದಿಲ್ಲ. ಈಗಿದ್ರೆ ವಿಜೇಂದ್ರ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳ್ತಾರೆ. ನಾಳೆ ರಾಜ್ಯಸಭಾ ಕೊಡದೇ ಇದ್ರೆ ನೋಡ್ರಿ ಹೆಂಗೆ ಮತ್ತೆ ಟ್ಯೂನ್ ಹೆಂಗೆ ಚೇಂಜ್ ಆಗ್ತದೆ. 28ರೊಳಗೆ ಬಿ ಜೆ ಪಿಗೆ ಬರ್ತೀನೋ ಪಕ್ಷ ಕಟ್ತೀನೋ, ಆದರೆ ಕರ್ನಾಟಕದ ರಾಜಕಾರಣದಲ್ಲಿ ಪ್ರಮುಖ ಪಾತ್ರ ವಹಿಸ್ತದೆ.